ಅಕ್ಕ ನೋಡಿ ಗೈಸ್, ನಮ್ಮ ಮದುವೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತೆ. ಮುನ್ನುಗೆ ನಾಯಿ ಮರಿ ಅಂದರೆ ಹೆವಿ ಇಷ್ಟ ಗೈಸ್. ಎಲ್ಲರೂ ಕಮೆಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಕ್ಕನಿಗಿಂತ ಮುಂಚೆನೇ ತಂಗಿ ಮದುವೆ ಆಗ್ತಿದ್ದಾಳೆ, ಅಕ್ಕನಿಗೆ ಬೇಜಾರಿಲ್ವಾ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಇವಾಗ ತಾನೇ ಎದ್ದೆ. ಫುಲ್ ಟೈರ್ಡ್ ಆಗಿತ್ತಲ್ವ ನೆನ್ನೆ. ಇವಾಗ ಆಲ್ಮೋಸ್ಟ್ 9 o'clock ಆಗಿದೆ ಗೈಸ್. 9 o'clock ಎದ್ದಿದ್ದೀನಿ ನಾನು. ನೋಡಿ, ನಮ್ಮ ಮನೆ ವೆದರ್ 9 o'clockಗೆ ಯಾವ ಥರ ಕಾಣಿಸ್ತದೆ ಅಂತ ತೋರಿಸ್ತೀನಿ. ನೋಡಿ ಗೈಸ್, ನಮ್ಮ ಮನೆ ವೆದರ್ ಯಾವ ಥರ ಕಾಣಿಸ್ತಿದೆ ಮಾರ್ನಿಂಗ್ 9 o'clockಗೆ. ಇಲ್ಲಿ ನೋಡಿ, ನಮ್ಮ ನಾಯಿ ಇದೆ, ಮಮ್ಮಿ ಕೂಡ ಇಲ್ಲೇ ಇದ್ದಾರೆ. ಮಮ್ಮಿ ಹಾಯ್ ಮಾಡಿ. ಗುಡ್ ಮಾರ್ನಿಂಗ್. ಗೈಸ್, ಇನ್ನೊಂದು ಏನು ಗೊತ್ತಾ, ಈ ನಾಯಿ ಇದೆ ಅಲ್ವಾ, ಇದು ಜಾಕಿ, ಇದು ಮರಿ ಇಟ್ಟಿದೆ. ನಾನು ನಿಮ್ಗೆ ಆ ಮರಿನ ತೋರಿಸ್ತೀನಿ. ಅಲ್ಲಿದೆ ಅಂತೆ, ಅದರೊಳಗಡೆ ಇಟ್ಟಿದೆ ಅಂತೆ ಮರಿ. ಬನ್ನಿ ತೋರಿಸೋಣ. ನೋಡಿ ಗೈಸ್, ಇಲ್ಲಿ ಎಷ್ಟು ಎಲ್ಲ ವೈಟ್ ಕಲರ್ ಮರಿನೇ ಇದೆ. ವಾವ್, ಬಟ್ ಕಣ್ಣು ಬಿಟ್ಟಿರ್ಬೇಕಿತ್ತು, ಇನ್ನೂ ಕ್ಯೂಟಾಗಿರುತ್ತೆ ನೋಡೋಕೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುನ್ನುಗೆ ನಾಯಿ ಮರಿ ಅಂದರೆ ಹೆವಿ ಇಷ್ಟ ಗೈಸ್. ಹೆವಿ ಅಂದರೆ ಹೆವಿ. ಲಾಸ್ಟ್ ಟೈಮ್ ಇತ್ತು ನಾಯಿ ಮರಿ, ಇದೇ ನಾಯಿ ಇಟ್ಟಿತ್ತು. ಅದಕ್ಕೆ ಏನೇನೋ ಹೆಸರಿಟ್ಟಿದ್ರು, ಚುಡ್ಕಿ, ಡೋಲು, ಬೋಲು ಅಂತ. ಆದರೆ ಇವಾಗ ನೋಡಿ ಮುನ್ನು ಇಲ್ಲ. ಮುನ್ನೂನ ಮಿಸ್ ಮಾಡ್ಕೋತಿದ್ದೀನಿ ನಾನಿಲ್ಲಿ. ಮುನ್ನು ಇರ್ತಿದ್ರೆ ಈ ಪಾಪುನ ಅಂದರೆ ನಾಯಿ ಮರಿನ ಇಟ್ಕೊಂಡು ಚೆನ್ನಾಗಿ ಆಟ ಆಡಿಸ್ತಿದ್ರು. ಪಕ್ಕ, ಅದಂತೂ ಪಕ್ಕ ಅಲ್ವಾ ಅಕ್ಕ? ನಿಜ, ಅದಕ್ಕೆ ನಾನು ಹೆಸರು ಇಟ್ಟಿದ್ದೀನಿ. ಏನು ಚೋಂಕ್ರ ಪೋಂಕ್ರ. ಇದೇನು ಚೋಂಕ್ರ ಪೋಂಕ್ರ? ಎಲ್ಲ ವೈಟೇ ಐತೆ. ಸೊ ಗೈಸ್, ಟೋಟಲ್ ಎಷ್ಟು 6 ಮರಿ ಇದೆ ಅಂತ. ಅದರಲ್ಲಿ 3 ಹುಡುಗ 3 ಹುಡುಗಿ, ಮತ್ತು ಎಷ್ಟು 5ರದ್ದು ವೈಟ್ ಕಲರು, ಬಾಕಿ ಮಿಕ್ಕಿರೋ 1ರದ್ದು ಏನದು ಬ್ರೌನ್ ಕಲರ್. ಸೊ ಟೋಟಲ್ ಅಷ್ಟು ಮರಿಗಳಿದೆ. ರೀಸೆಂಟಾಗಿ ಅದು ಮರಿ ಇಟ್ಟಿತ್ತು ಗೈಸ್. ಅಯ್ಯೋ, ಮುನ್ನು ನಾನೆಲ್ಲ ಅದ್ರ ಜೊತೆ ಆಟ ಆಡ್ತಾ ಇದ್ವಿ. ಮೇ ಬಿ ನನ್ನ ಹತ್ರ ಓಲ್ಡ್ ವಿಡಿಯೋ ಇದೆ ಅನಿಸುತ್ತೆ. ಮುನ್ನು ಅದೇ ಚುಟ್ಕಿ ಅಂತ ಒಂದು ನಾಯಿ ಮರಿ ಇತ್ತು ಆಯಿತಾ, ಅದನ್ನು ಕೊಟ್ಟಿದ್ದೀವಿ. ಸೊ ಅದ್ರ ಜೊತೆ ಆಡಿದ್ದು ವಿಡಿಯೋ ಇದೆ ಅನಿಸುತ್ತೆ. ಈಗಲೇ ನೋಡ್ಕೊಂಡು ಬನ್ನಿ, ಹಾಕ್ತೀನಿ ಆ ವಿಡಿಯೋನ. ಓಕೆ, ಆ ವಿಡಿಯೋನ ನೋಡ್ಕೊಂಡು ಬಂದ್ರಿ ಅನಿಸುತ್ತೆ. ಸೊ ಮುನ್ನುಗೆ ನಾಯಿ ಮರಿ ಅಂದರೆ ಹೆವಿ ಇಷ್ಟ. ಹೆವಿ ಅಂದರೆ ತುಂಬ ತುಂಬ ಇಷ್ಟ. ಅದಕ್ಕೆ ಅದ್ರ ಜೊತೆ ಆಟ ಆಡ್ತಿದ್ರು ಗೈಸ್. ಇಲ್ಲೆಲ್ಲ ಓಡಾಡ್ತಿದ್ರು ನಾಯಿ ಮರಿನ ಇಟ್ಕೊಂಡು. ನೋಡಿ ಗೈಸ್, ನಮ್ಮ ಮನೇಲಿ ಯಾವ ಥರ ಫ್ಲವರ್ಸ್ ಇದೆ ಅಂತ. ಎಲ್ಲೋ ಕಲರ್ ಸಖತ್ತಾಗಿದೆ ಅಲ್ವಾ? ನೋಡಿ, ಇಲ್ಲಿ ಪಿಂಕ್ ಕಲರ್ ಆಗಿದೆ. ಹಾಗೆ ಇದು ತೋರಿಸ್ತೀನಿ. ಇದೆಲ್ಲ ನಾನು, ಮಮ್ಮಿ, ಅಕ್ಕ, ಪಪ್ಪ ನಟ್ಟಿದ್ದು ತುಂಬ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೇ. ಇಲ್ಲಿ ಅಲೋವೆರಾ ಕೂಡ ಇದೆ. ಸೊ ಗೈಸ್, ಇನ್ನೊಂದು ವಿಷಯ ಗೊತ್ತಾ, ಈ ಗಿಡ ಇದೆ ಅಲ್ವಾ, ನೋಡಿ ಇದು ಇದರ ನೇಮ್ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ನಾವು ತುಳುವಲ್ಲಿ ಎಕ್ಕದ ಗಿಡ ಅಂತ ಹೇಳ್ತೀವಿ. ಮಮ್ಮಿ, ಅದು ಎಕ್ಕದ ಗಿಡನ ಕನ್ನಡದಲ್ಲಿ ಹೇಗೆ ಹೇಳೋದು? ಎಕ್ಕದ ಹೂವನಾ? ಅಲ್ಲೊಂದಿದೆ, ಅದು ಮನೆಯ ಲೆಫ್ಟ್ ಸೈಡಲ್ಲಿ. ಅಷ್ಟೆಲ್ಲ ಗೈಸ್, ಮನೆಯ ಕರೆಕ್ಟ್ ಆಪೋಸಿಟ್ ಫ್ರಂಟ್ ಸೈಡಲ್ಲಿ ಕೂಡ ಅದೇ ಗಿಡ ಇದೆ. ಇದು ಎಕ್ಕದ ಗಿಡ. ಇದು ಆ್ಯಕ್ಚುಲಿ ಏನಂದರೆ ಶಿವನ ಒನ್ ಆಫ್ ಫೇವ್ರೆಟ್ ಗಿಡ. ಅಂದರೆ ಹೂ ಅಲ್ವಮ್ಮ, ಶಿವದ್ದು ಫೇವ್ರೆಟ್ ಹೂವು. ಶಿವನಿಗೆ ಇಷ್ಟವಾದ ಹೂ. ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಇದನ್ನು ಪೂಜೆಗೆಲ್ಲ ಬಳಸ್ತಾರೆ. ನೀವು ನೋಡಿರ್ತೀರಾ, ನೋಡಿದ್ದವ್ರು ಕಮೆಂಟ್ ಮಾಡಿ. ಸೊ ಇದು ಮನೆಯ ಕರೆಕ್ಟ್ ಅಪೋಸಿಟ್ ಇದ್ದರೆ ಇನ್ನೂ ಒಳ್ಳೇದಂತೆ. ಅದಕ್ಕೆ ನಮ್ಮ ಮನೆ ಮುಂದೆನೇ ಇದೆ ಗೈಸ್. ಇಲ್ಲಿ ನೋಡಿ, ಅಕ್ಕ ನೋಡಿ ಓಡಾಡ್ತಿದ್ದಾಳೆ. ಮದುವೆ ಅಲ್ಲ, ಏನು ಮಾಡೋದು, ತುಂಬಾ ಕೆಲಸ ಬಾಕಿ ಇದೆ. ಓ, ತಂಗಿ ಮದುವೆ ಅಲ್ವಾ, ಅದಕ್ಕೆ. ಅಕ್ಕ, ಏನು ಗೊತ್ತಾ, ನಿನ್ನ ಹತ್ರ ಒಂದು ಕ್ವಶನ್ ಕೇಳಬೇಕು. ಆಲ್ಮೋಸ್ಟ್ ಎಲ್ಲರೂ ಕಮೆಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇದು ಅಕ್ಕನಿಗಿಂತ ಮುಂಚೆನೇ ತಂಗಿ ಮದುವೆ ಆಗ್ತಿದ್ದಾಳೆ, ಅಕ್ಕನಿಗೆ ಬೇಜಾರಿಲ್ವಾ, ಹಾಗೆ ಹೀಗೆ ಅಂತೆಲ್ಲ ಕ್ವೆಶನ್ಸ್ ಹಾಕಿದ್ದಾರೆ, ಕಮೆಂಟ್ಸ್. ಹೌದು, ಅದಕ್ಕೆ ನೀನು ಏನು ಹೇಳೋಕೆ ಇಷ್ಟಪಡ್ತೀಯಾ? ಅಂದರೆ ನನಗೆ ತುಂಬ ಇಷ್ಟನೇ ನೀವೇ ಫಸ್ಟ್ ಮದುವೆ ಆಗಬೇಕಂತ ನನ್ನ ಮೈಂಡಲ್ಲಿ ಮುಂಚೆನೇ ಇತ್ತು. ಯಾಕಂದರೆ ಇವಾಗ ನಾನು ಮ್ಯಾರೇಜ್ ಆದಾಗ ನೀವಿಬ್ಬರು ಸಪೋರ್ಟಿಗೆ ಬರ್ತೀರಾ. ಅದೇ ಫಸ್ಟ್ ನಾನು ಮದುವೆ ಆಗಬೇಕಾದ ಆದರೆ ಪಪ್ಪನಿಗೂ ಪಾಪ ಕಷ್ಟ ಆಚೆ ಈಚೆ ಓಡಾಡಲಿಕ್ಕೆ, ಅಮ್ಮ ಒಬ್ಬರೇ ಆಚೆ ಈಚೆ ಓಡಾಡಬೇಕಾಗುತ್ತೆ.
ಅದಕ್ಕೋಸ್ಕರ ನನ್ನ ಮೈಂಡಲ್ಲಿ ಮುಂಚೆನೇ ಇತ್ತು ನೀವು ಫಸ್ಟ್ ಮದುವೆ ಆಗಿ ನೆಕ್ಸ್ಟ್ ನಾನು ಆಗ್ತೀನಿ. ಅದಲ್ಲದೆ ಜಾತಕದಲ್ಲಿ ಇರೋದು ನಿನ್ ಮದುವೆ ಫಸ್ಟ್ ಅಂತ, ಲಗ್ನ ಇರೋದು ನಿಂಗೆ ಅಂತ ಇರೋದು, ನೆಕ್ಸ್ಟ್ ನಂಗಂತ ಇದೆ. ಅದಕ್ಕೋಸ್ಕರ ನಂಗೆ ತುಂಬಾ ಖುಷಿ ಇದೆ ನೀನೇ ಫಸ್ಟ್ ಮ್ಯಾರೇಜ್ ಆಗ್ಬೇಕಂತ. ಮತ್ತೆ ನನ್ನ ಮೈಂಡ್ ಸೆಟ್ ಅಲ್ಲಿ ಏನಿದೆ ಗೊತ್ತಾ, ನನಗೆ ಒಂದು 25 ಏಜ್ ಫುಲ್ ಆದ್ಮೇಲೆ ನಾನು ಮ್ಯಾರೇಜ್ ಆಗ್ಬೇಕಂತ ಇದ್ದೀನಿ. ನಾನೇನೇನು ಗೊತ್ತಾ, ಅವಸರ ಮಾಡಲ್ಲ, ಲೇಟೆಸ್ಟ್ ಆಗಿ ಚೆನ್ನಾಗಿ ಮ್ಯಾರೇಜ್ ಆಗ್ಬೇಕು, ನಿಮ್ದೆಲ್ಲ ಸಪೋರ್ಟ್ ಬೇಕು ಅಷ್ಟೇ. ಹಂಗಾದ್ರೆ ನಾವು ಅರ್ಜೆಂಟ್ ಅಲ್ಲಿ ಆ ತರ ಅಂದ್ರೆ ನೀವು ಫಸ್ಟಿಗೆನೆ ಮ್ಯಾರೇಜ್ ಆಗ್ಬೇಕಂತ ನಂದು ಮುಂಚೆ ನಿತ್ತಲ್ವ ನನ್ನ ಮೈಂಡ್ ಸೆಟ್ ಅಲ್ಲಿ. ನನ್ ಮದ್ವೆಗೆ ನಿಂಗೆ ಆಚೆ ಈಚೆ ಓಡಾಡ್ಬೇಕು ಅಂತ ಇಷ್ಟ ಇದೆಯಾ? ಹೌದು. ನಾನ್ ಮುಂಚೆ ಮದ್ವೆ ಆಗೋದು ನಿಂಗೆ ಏನ್ ಬೇಜಾರಿಲ್ಲ ತಾನೆ? ಅಂದ್ರೆ ಕಮೆಂಟ್ಸ್ ಎಲ್ಲ ಅಯ್ಯೋ ನಂಗೆ ತುಂಬಾ ಖುಷಿ ಇದೆ, ಎಲ್ಲರೂ ಕಮೆಂಟ್ಸ್ ಮಾಡಿದಿರಲ್ಲ, ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ನನಗೆ ನನ್ನ ತಂಗಿ ಮದುವೆ ಆಗೋದು ತುಂಬಾ ಖುಷಿ ಇದೆ. ಗೊತ್ತಾಯ್ತಲ್ವ ಗೈಸ್, ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತು ಅನ್ಸುತ್ತೆ. ಲೈಕ್ ಲಗ್ನದಲ್ಲಿ ಕೂಡ ಅಷ್ಟೇ, ಫಸ್ಟ್ ಮದುವೆ ಜಾತಕದಲ್ಲಿ ನನಗೆ ಆಗೋದು ಅಂತ ಇದೆ, ನೆಕ್ಸ್ಟ್ ಅಕ್ಕನಿಗೆ ಅಂತ ಇದೆ. ಹಾಗೆ ಅದೇ ಇವಾಗ ಮನೆಯಲ್ಲಿ ಪಪ್ಪ ಒಬ್ಬರೇ ಇರೋದಲ್ವಾ, ಪಪ್ಪ ಅಮ್ಮ, ಸೊ ಅವರಿಗೆ ಮದುವೆಗೆ ಓಡಾಡೋಕೆ ತುಂಬ ಕಷ್ಟ ಆಗುತ್ತೆ. ಸೊ ಅಕ್ಕನ ಮದುವೆಗೆ ಅಂದರೆ ನಾನು ಮತ್ತು ಮುನ್ನು ಮದುವೆ ಆಗಿರ್ತೀವಿ, ನಮ್ಮಿಬ್ಬರಿಗೆ ಓಡಾಡೋಕ್ಕಾಗುತ್ತೆ ಆ ಟೈಮಲ್ಲಿ ಅಲ್ವಾ. ನಂಗೆ ಇನ್ನೊಂದು ಖುಷಿ ಇದೆ, ಫಸ್ಟ್ ನನ್ನ ಮನೆಗೆ ಭಾವ ಬರ್ತಿದ್ದಾರೆ. ಬಂದರು ಹಂಗೆ ಒಂದು ಸ್ಟೆಪ್ ಆಗ್ಬಿಡು. ಬೇಡ ನಾನು ಸ್ಟೆಪ್ ಆಗ್ತೀನಿ ಮದುವೆ ಟೈಮಲ್ಲಿ ಸ್ಟೆಪ್. ಆಹಾ ನೋಡಿ ಗೈಸ್, ನಮ್ಮ ಮನೆ ಬಾಳೆ ಗಿಡದಲ್ಲಿ ಎಷ್ಟು ದೊಡ್ಡ ಬಾಳೆ ಗೊನೆ ಆಗಿದೆ ಅಂತ. ಸೊ ಲಾಸ್ಟ್ ಟೈಮ್ ಮುನ್ನು ಬಂದಿರಬೇಕಾದ್ರೆ ಅವ್ರು ವ್ಲಾಗ್ ಮಾಡಿದ್ರು, ಇಲ್ಲೇ ವ್ಲಾಗ್ ಮಾಡಿರ್ಬೇಕಾದ್ರೆ ತುಂಬ ಚಿಕ್ಕದಿತ್ತು, ಅವಾಗ ತಾನೇ ಹುಟ್ಟುತ್ತಾ ಇತ್ತು ತಾನೇ ಅಕ್ಕದು. ಬಟ್ ಇವಾಗ ನೋಡಿ ಮುನು ಎಷ್ಟು ದೊಡ್ಡದಾಗಿದೆ ಅಂತ. ಇನ್ನದು ಹಣ್ಣಾಗೋಕೆ ಮಾತ್ರ ಬಾಕಿ. ನೆಕ್ಸ್ಟ್ ನೀವು ರಿಸೆಪ್ಷನ್ಗೆ ಮದುವೆ ಆಗಿ ಬರ್ತಿರಲ್ಲ, ಅವಾಗ ಕಿತ್ಕೊಂಡು ತಿನ್ಬೋದು ತಾನೇ ಅಕ್ಕ? ಇದ್ಯಾರು ನೀನ್ ನೆಟ್ಟಿದ್ದ ಅಮ್ಮನ? ಅಮ್ಮನೂ ಅಲ್ಲ, ಪಪ್ಪ ನೆಟ್ಟಿದ್ದು. ಇಲ್ಲಿ ಜಾಸ್ತಿ ನನ್ನ ಅಕ್ಕನಿಗೂ ಬಾಳೆ ಗಿಡ ನೆಡೋದು ಇಷ್ಟ, ನನ್ನ ಅಮ್ಮನಿಗೂ ಇಷ್ಟ, ಹಾಗೆ ನನ್ನ ಪಪ್ಪನಿಗೂ ಇಷ್ಟ. ಇಲ್ಲಿ ಇದೇನು ಕ್ಯಾವೆಂಡಿಸ್, ಹಾಗೆ ಬೇರೆ 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 ಥರದ್ದು ಇದೆ ಗೈಸ್ ಇಲ್ಲಿ. ಸೊ ಗೈಸ್, ಇನ್ನೊಂದು ವಿಷಯ ಏನು ಗೊತ್ತಾ, ನನ್ನ ಪಪ್ಪ ನರ್ಸರಿಯಿಂದ ಚಿಕ್ಕ ಪೇರಳೆ ಗಿಡ ತಂದಿದ್ರಂತೆ. ಸೊ ಅದರಲ್ಲಿ ಇವಾಗ ಪೇರಳೆ ಆಗಿದೆ ಚಿಕ್ಕದು, ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಚಪ್ಪಲಿ ಬೇರೆ ಹಾಕಿಲ್ಲ ಗೈಸ್, ಹಬ್ಬ ಕಾಲು ಮುಳ್ಳಿದೆ ಇಲ್ಲಿ ನೋಡಿ, ಇದೆಲ್ಲ ಮುಳ್ಳು ಮೇಲೇ ಕಾಲಿಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇದೇ ಪೇರಳೆ ಗಿಡ ಇಲ್ಲಿ ಕಾಣಿಸ್ತಿದ್ಯಾ? ಇದರಲ್ಲಿ ನೋಡಿ ಇಲ್ಲೊಂದಾಗಿದೆ ಚಿಕ್ಕದು, ಹಾಗೆ ಇಲ್ಲೊಂದಾಗಿದೆ ಚಿಕ್ಕದು. ಇದು ನೋಡಿ ಗಿಡ ಇಷ್ಟು ದೊಡ್ಡದಾಗಿದೆ. ಇದು ಕರೆಕ್ಟ್ ಮನೆಯ ಲೆಫ್ಟ್ ಸೈಡಲ್ಲಿದೆ. ಇಲ್ಲಿ ನೋಡಿದ್ರೆ ನನ್ನ ಅಕ್ಕ ಓಡಾಡ್ತಿದ್ದಾಳೆ. ಗಿಡ ನೆಡೋದೆಲ್ಲ ಪಪ್ಪನಿಗೆ ಅಮ್ಮನಿಗೆಲ್ಲ ಇಷ್ಟ, ಸೊ ಅದಕ್ಕೆ ಜಾಸ್ತಿ ನೆಡ್ತಾ ಇರ್ತಾರೆ. ಇಲ್ಲೊಂದು ಬಾಳೆ ಗೊನೆ ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲೂ ಇದೆ. ಇದೆಲ್ಲ ಬಾಳೆ ತೋಟನೇ ಇದೆ ಗೈಸ್, ಮತ್ತು ಹಾಗೆ ಇದು ಅಡಿಕೆ ತೋಟ ಕೂಡ ಇಲ್ಲಿ ಇದೆ. ಸೊ ಗೈಸ್, ಇನ್ನೊಂದು ವಿಷಯ, ನಾನು ನೈಲ್ಸ್ ಆರ್ಟ್ ಮಾಡ್ಕೊಂಡಿದ್ದೀನಲ್ವಾ, ನೈಲ್ಸ್ ಆರ್ಟ್ ಮಾಡಿ 2 ಕೈಯಲ್ಲೂ ನೈಲ್ಸ್ ಆರ್ಟ್ ಇದೆ. ಸೊ ಇದನ್ನು ನಾನೀಗ ನನ್ನ ಮದುವೆ ತನಕ ನಾನು ಮ್ಯಾನೇಜ್ ಮಾಡಬೇಕು, ಇದನ್ನು ಕಟ್ಟಾಗದಾಗೆ ನೋಡ್ಕೋಬೇಕು. ಅದಕ್ಕೆ ನನ್ನ ಅಕ್ಕನಿಗೆ ಮತ್ತು ಮಮ್ಮಿಗೆ ಏನು ಕೆಲಸ ಕೊಟ್ಟಿದ್ದೀನಿ ಅಂದರೆ, ಬೆಳಿಗ್ಗೆ ಅಕ್ಕ ತಿನ್ನಿಸ್ಬೇಕು ನನಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಮಮ್ಮಿ ತಿನ್ನಿಸ್ಬೇಕು, ಹಾಗೆ ನೈಟ್ ಮತ್ತೆ ಅಕ್ಕನೇ ತಿನ್ನಿಸ್ಬೇಕು. ಆ ಥರ ಅವ್ರಿಗೆ ಹೇಳಿದ್ದೀನಿ ಗೈಸ್. ನನ್ನ ಕೈಯಲ್ಲಿ ಇಷ್ಟಿಷ್ಟು ಉದ್ದ ನೈಲ್ಸ್ ಇದೆ, ನಾನು ಹೇಗೆ ತಿನ್ನಲಿ ಅಲ್ವಾ? ಎಲ್ಲಾದರೂ ಕಟ್ಟಾದರೆ ಮತ್ತು ಮುನ್ನು ನನ್ನ ಕೈಗೆ ರಿಂಗ್ ಹಾಕ್ಬೇಕಲ್ವಾ, ಕಟ್ಟಾಗಿದ್ರೆ ಚೆನ್ನಾಗಿರಲ್ಲ, ಚೆನ್ನಾಗಿ ಕಾಣಿಸಲ್ಲ. ಅಕ್ಕ ನಂಗೆ ತಿನ್ನಿಸ್ತೀಯ ತಾನೇ? ಅಯ್ಯೋ ತಿನ್ನಿಸ್ತೀನಿ, ಅದೆಲ್ಲ ಯಾಕೆ ರಿಸ್ಕ್, ನಮ್ದೆಲ್ಲ ನೋಡಿ ಇದು ನ್ಯಾಚುರಲ್. ನಾನು ಫಸ್ಟ್ ಟೈಮ್ ಅಪ್ಪ ಮಾಡಿಸಿದ್ದು. ಫಸ್ಟ್ ಟೈಮ್ ಮಾಡಿಸ್ಬೋದು, ಆದರೆ ಡೆಕೋರೇಷನ್ ಅದೆಲ್ಲ ಎಂತ? ನಾನೇನು ಡೆಕೋರೇಷನ್ ಮಾಡ್ಲಿಕ್ಕಿಲ್ಲಲ್ಲ, ಇಲ್ಲಿ ನೀವೇ ಮಾಡ್ಬೇಕು. ಚೆನ್ನಾಗಿ ಕಾಣಿಸ್ತಿದ್ಯಾ ಅಕ್ಕ? ಸೂಪರ್ ಆಗಿದೆ, ಬಟ್ ಡ್ರೆಸ್ ಮ್ಯಾಚಿಂಗ್ ಅಂತ ನಂಗೆ ಗೊತ್ತಿಲ್ಲ. ಇದೆ ಇಲ್ಲ ನೋಡಕ್ಕ, ಇದು ಮುನ್ನು ಕೊಟ್ಟಿರೋ ಗಿಫ್ಟ್ ರಿಂಗ್. ಓ, ನಿಂಗೆ ದೃಷ್ಟಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಆ ಥರದ ರಿಂಗ್ ಕೊಟ್ಟಿದ್ದಾರಾ? ಹೌದು. ಸೊ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ನಾನು, ಇನ್ನೂ ಬ್ರಷ್ ಕೂಡ ಮಾಡಿಲ್ಲ. ಇವಾಗ ಫ್ರೆಶ್ ಅಪ್ ಆಗಬೇಕು. ಹಾಗೆ ಮುನ್ನುಗೆ ಬೇರೆ ಕಾಲ್ ಮಾಡಬೇಕು, ಮುನ್ನ ಹತ್ರ ಮಾತಾಡಬೇಕು. ಮುನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಇಲ್ಲಾಂದರೆ ಇಷ್ಟೊತ್ತಲ್ಲಿಲ್ಲೆಲ್ಲ ಆಟ ಆಡ್ತಿರ್ತಿದ್ರು, ನಾಯಿ ಮರಿ ಎತ್ಕೊಂಡು ಓಡಾಡ್ತಿರ್ತಿದ್ರು. ಯಾವಾಗ ಆ ದಿವಸ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಅಂದರೆ ಅವರು ಓಡಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ಅಂದರೆ ಮ್ಯಾರೇಜ್ ಕಾರ್ಡ್ ಇದೆ ಅಲ್ವಾ, ಅದನ್ನು ಕೊಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ಇನ್ವಿಟೇಷನ್ ಕಾರ್ಡ್ ಕೊಡೋದ್ರಲ್ಲಿ. ಹಾಗೆ ನಾನು ಕೂಡ ಅಷ್ಟೇ ಗೈಸ್, ಇನ್ನು ನಾನು ಬ್ಯುಸಿ ಆಗ್ತೀನಿ, ನನಗೂ ಅಜ್ಜಿ ಮನೆಗೆಲ್ಲ ಹೋಗಲಿಕ್ಕಿದೆ. ಫ್ರೆಶ್ ಅಪ್ ಆಗಿ ಬರ್ತೀನಿ ಗೈಸ್. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಕೋಳಿ ದೋಸೆ ಮತ್ತು ಇದು ಕುರುಮ್ ತಿಂಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಇದು ಕೂಡ ಇದೆ ಗೈಸ್, ಬ್ಲ್ಯಾಕ್ ಟೀ. ನಾನು ಸ್ಲೋ ಆಗಿ ತಿಂತೀನಿ ಅಂತ ಮಮ್ಮಿನೇ ನಂಗೆ ತಿನ್ಸಿದ್ರು, ಯಾಕಂದರೆ ನೈಲ್ಸ್ ಆರ್ಟ್ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ. ಗಾಯ್ಸ್ ಏನು ಗೊತ್ತಾ, ಇವಾಗ ನಾನು ಅಕ್ಕ ಮತ್ತು ಬಾರ್ಬಿ 3 ಜನ ಕಣ್ಣ ಮುಚ್ಚಲ್ಲಿ ಆಡ್ತೀವಿ. ನೋಡೋಣ ಬಾರ್ಬಿ ನಮ್ಮನ್ನು ಹುಡುಕುತ್ತಾ ಅಂತ. ನೋಡಿ ಇವಾಗ ಇಲ್ಲಿದೆ, ನಾವೀಗ ಒಳಗೆ ಹೋಗಿ ಎಲ್ಲಾದರೂ ಇಲ್ಲಿ
ಏನಾಗಲ್ಲ ಬಾ, ಇಳ್ದು ಸ್ಕಿನ್ ಕೇರ್. ಈ ಬಾಗಿಲ ಒಳಗಡೆ ಇದ್ದೀವಿ ಗಾಯ್ಸ್, ನೋಡೋಣ ಬರುತ್ತಾ ಅಂತ. ಬರ್ಬೇಕು. ನೋಡಿ ಗೈಸ್, ಕಂಡಿಡ್ದು ಬಿಡ್ತು ಬಾರ್ಬಿ. ಗೊತ್ತಾಯ್ತಾ ನಾವಿಲ್ಲಿರೋದು? ಸೂಪರ್. ಸೊ ಗೈಸ್, ಬಾರ್ಬಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಟೈಮ್ ಆಗೋಗಿತ್ತು. ಸೊ ಅದಕ್ಕೆ ಆಡೋದಂದರೆ ತುಂಬ ಇಷ್ಟ ಗೈಸ್. ಅದಕ್ಕೋಸ್ಕರ ನಾವು ಕಣ್ಣ ಮುಚ್ಚಿ ಆಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಅಕ್ಕ ಮತ್ತು ಬಾರ್ಬಿ 3 ಜನ ಆಡ್ತಾ ಇದ್ವಿ. ನಾನು ಹಾಗೆ ಬೆಂಚ್ ಕೆಳಗಡೆ ಕೂತ್ಕೊಂಡಿದ್ದೆ, ನೋಡೋಣ ಅದು ಕಂಡು ಹಿಡಿಯುತ್ತಾ ಅಂತ. Jingle bells, jingle all the way. Oh, what fun it is to ride in a one-horse open sleigh. Santa Claus is coming to town. ಸೊ ಗೈಸ್, ಫೈನಲಿ ನಾನಿದ್ದ ಪ್ಲೇಸ್ನ ಕಂಡಿಡ್ದು ಬಿಡ್ತು. ಗೊತ್ತಾಯ್ತು. ಸೊ ನೆಕ್ಸ್ಟ್ ನನ್ನ ಅಕ್ಕ ನಮ್ಮ ಮದುವೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ಲು ಗೈಸ್. ನೋಡಿ ಹೆಂಗೆ ನಾಚ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ಅಕ್ಕ ನೋಡಿ ಗೈಸ್, ನಮ್ಮ ಮದುವೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತೆ. ಮುಂದಾಯ್ತು ನೋಡಿ ಗೈಸ್, ಈ ಬಾರ್ಬಿ ಅವಸ್ಥೆ ನೋಡಿ. ಇದೇ ಹಾಕೊಂಡಿದ್ದು, ನನಗೂ ಗೊತ್ತೇ ಇಲ್ಲ ವಿಷಯ. ನೋಡಿ ಇವಾಗ ಹೆಂಗೆ ಕೇಳಿಸ್ಕೊತಾ ಇದೆ ಅಂತ ನೋಡಿ. ಓ ದೇವ್ರೆ, ಇದೇ ಹಾಕೊಂಡು ಬಿಟ್ಟಿದೆ. ನಂದು ಇದು ಬಾರ್ಬಿ. ಕೊಡು ಕೊಡು ಕೊಡು. ಏಯ್ ನಂದಿದು. ನಂದು ನೋಡಿ ಗೈಸ್, ನಂದಿದು. ಬೇಕಂತೆ ಅದಕ್ಕೆ? ಬೇಕಾ ನಿಂಗೆ? ಸರಿ ಆಯ್ತು, ನಿಂಗೆ ತಗೋ. ಮದುವೆ ಪ್ರಿಪರೇಷನ್ ಫೈನಲಿ ಸ್ಟಾರ್ಟ್ ಆಗೋಯ್ತು ಗಾಯ್ಸ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ.